ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆಯಲ್ಲಿ ಇವತ್ತು ನಡೆದಿರುವ ಒಂದು ಮಾತಿನ ಆಟ ಮಾತ್ರ ಎಲ್ಲರ ಗಮನ ಸೆಳೆದಿದೆ. ಇಷ್ಟು ದಿನ ನಾವು ನೋಡಿದ ಕುಮಾರಿ ಇದೇನಾ ಎಂಬ ಪ್ರಶ್ನೆ ಮೂಡುವಂತೆ ತನ್ನ ಮಾತಿನ ಮೂಲಕವೇ ಸ್ಪರ್ಧಿಗಳನ್ನು ಮಾತ್ರವಲ್ಲ ಜಡ್ಜ್ಗಳನ್ನು ನಿಬ್ಬೆರಗಾಗುವಂತೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಕುಮಾರಿ ಅಂದರೆ ಮುಗ್ಧವಾಗಿ ಮಾತನಾಡುವ ಹುಡುಗಿ, ಮಕ್ಕಳ ಮನಸ್ಸಿನಂತೆ ಉತ್ತರ ಕೊಡುತ್ತಾರೆ ಎನ್ನುವ ಅಭಿಪ್ರಾಯ ಕೆಲವರಲ್ಲಿತ್ತು. ಆದರೆ ಈ ಬಾರಿ ಕುಮಾರಿ ಕೊಟ್ಟ ಉತ್ತರ ನೋಡಿದಾಗ ಅವರೊಳಗಡೆ ಇಷ್ಟು ಆತ್ಮವಿಶ್ವಾಸ, ಧೈರ್ಯ ಮತ್ತು ಮಾತಿನ ತಾಕತ್ತು ಇದೇನಾ ಎಂದು ಎಲ್ಲರೂ ಅಚ್ಚರಿಪಟ್ಟಿದ್ದಾರೆ. ದೈಹಿಕವಾಗಿ ನಾನು ವೀಕ್ ಇರಬಹುದು, ಆದರೆ ತನ್ನ ಮಾತೇ ನನ್ನ ದೊಡ್ಡ ಶಕ್ತಿ ಎನ್ನುವುದನ್ನು ಕುಮಾರಿ ಬಹಳ ಗಟ್ಟಿಯಾಗಿ ತೋರಿಸಿಕೊಟ್ಟಿದ್ದಾರೆ. ಇದರ ನಡುವೆ ನಿರಂಜನ್ ಅವರು ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಕೊಡುತ್ತಾರೆ. ನಿಮ್ಮ ಪ್ರಕಾರ ನೀವು ಯಾವ ರ್ಯಾಂಕ್ನಲ್ಲಿ ನಿಲ್ಲಬಹುದು ಎನ್ನುವುದು. ಆಗ ಕುಮಾರಿ ತಮ್ಮ ಸರದಿ ಬಂದಾಗ ನಾನು 2ನೇ ಸ್ಥಾನದಲ್ಲಿ ನಿಲ್ಲಲು ಇಷ್ಟಪಡುತ್ತೇನೆ ಎಂದು ಹೇಳುತ್ತಾರೆ. ಅದಕ್ಕೆ ಅವರು ಕೊಟ್ಟ ಕಾರಣವೇ ಮತ್ತಷ್ಟು ಕುತೂಹಲ ಮೂಡಿಸುತ್ತದೆ. ನಾನು ಫಿಸಿಕಲ್ ಆಗಿ ವೀಕ್ ಇರಬಹುದು, ಆದರೆ ನನ್ನ ಮಾತಿನಲ್ಲೇ ಎಲ್ಲರ ಮಣ್ಣು ಮುಕ್ಕಿಸುವ ತಾಕತ್ತು ನನ್ನಲ್ಲಿದೆ ಎನ್ನುವ ರೀತಿಯಲ್ಲಿ ಕುಮಾರಿ ಆತ್ಮವಿಶ್ವಾಸದಿಂದ ಮಾತನಾಡುತ್ತಾರೆ. ಈ ಮಾತು ಕೇಳಿದಾಗ ಇಷ್ಟು ದಿನ ಮೌನವಾಗಿ ಅಥವಾ ಮುಗ್ಧವಾಗಿ ಕಾಣುತ್ತಿದ್ದ ಕುಮಾರಿಯೊಳಗಡೆ ಇಷ್ಟೊಂದು ಧೈರ್ಯ ಇದೆಯಾ ಎಂದು ಎಲ್ಲರೂ ಶಾಕ್ ಆಗುತ್ತಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಮತ್ತೊಂದು ಟ್ವಿಸ್ಟ್ ಬರುತ್ತದೆ. ಕಿರಣ್ ಶಾಸ್ತ್ರಿ ಅವರು ಕುಮಾರಿಗೆ 4ನೇ ಸ್ಥಾನ ಕೊಡುತ್ತಾರೆ. ಅದಕ್ಕೆ ಕಾರಣವನ್ನು ಅವರು ಹೇಳುತ್ತಾರೆ. ಆದರೆ ಕುಮಾರಿಗೆ ಆ ಕಾರಣ ಸಮಂಜಸವಾಗಿ ಕಾಣುವುದಿಲ್ಲ. ನಮ್ಮನ್ನು 4ನೇ ಸ್ಥಾನಕ್ಕೆ ಇಟ್ಟಿದ್ದಕ್ಕೆ ಕುಮಾರಿ ನೇರವಾಗಿ ಪ್ರಶ್ನೆ ಮಾಡುತ್ತಾರೆ. ಅಷ್ಟೇ ಅಲ್ಲ, ನನ್ನನ್ನು ನಿಮ್ಮ ಹಾಗೆ ಸೆಲೆಕ್ಟ್ ಮಾಡಿ ಜಡ್ಜ್ಗಳ ಜೊತೆ ನಿಲ್ಲಬೇಕಿತ್ತಾ? ಅದಕ್ಕೆ ನಿಮ್ಮ ಟ್ಯಾಲೆಂಟ್ ಏನು ಎನ್ನುವ ರೀತಿ ಮುಳಿಬೇಕಾ ಎಂದು ಕಿರಣ್ ಶಾಸ್ತ್ರಿ ಅವರನ್ನೇ ಪ್ರಶ್ನಿಸುವ ಮೂಲಕ ಕುಮಾರಿ ಮಾತಿನಲ್ಲೇ ತಿರುಗೇಟು ಕೊಡುತ್ತಾರೆ. ಆ ಕ್ಷಣ ನಿಜಕ್ಕೂ ಅಚ್ಚರಿ ಮೂಡಿಸುವಂತಿತ್ತು. ಇಲ್ಲಿ ಕುಮಾರಿಯ ವಿಶೇಷತೆ ಏನೆಂದರೆ ಅವರು ಕೋಪದಿಂದ ಕಿರುಚಾಡುವುದಕ್ಕಿಂತ ತಮ್ಮದೇ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾ ಎದುರಾಳಿಯನ್ನು ಉತ್ತರ ಕೊಡಲು ಕಷ್ಟವಾಗುವ ಪರಿಸ್ಥಿತಿಗೆ ತರುತ್ತಾರೆ. ಉದಾಹರಣೆಗೆ, ಯಾರಾದರೂ ನಮಗೆ ಕಡಿಮೆ ಅಂಕ ಕೊಟ್ಟಾಗ ನಾನು ಯಾಕೆ ಕಡಿಮೆ ಎಂದು ಕೇಳುವುದಷ್ಟೇ ಒಂದು ವಿಚಾರ. ಆದರೆ ನನ್ನನ್ನು ಕಡಿಮೆ ಅಂದಾಜು ಮಾಡಲು ನೀವು ಕೊಟ್ಟಿರುವ ಕಾರಣವೇನು, ಅದರಲ್ಲಿ ನ್ಯಾಯ ಎಲ್ಲಿದೆ ಎಂದು ಎದುರಿನವರನ್ನೇ ಯೋಚಿಸುವಂತೆ ಮಾಡುವುದು ಬೇರೆ ಮಟ್ಟದ ಆಟ. ಅದೇ ರೀತಿ ಕುಮಾರಿ ಕೂಡ ಈ ಟಾಸ್ಕ್ನಲ್ಲಿ ನಮ್ಮ ಸ್ಥಾನಕ್ಕಾಗಿ ಧ್ವನಿ ಎತ್ತಿದ್ದಾರೆ. ಅವರ ಮಾತು ಕೇಳಿ ಜಡ್ಜ್ಗಳೇ ಒಂದು ಕ್ಷಣ ಶಾಕ್ ಆಗುವಂತಾಗಿದೆ. ಇದೇನಾ ನಾವು ಇಷ್ಟು ದಿನ ನೋಡಿದ ಕುಮಾರಿ ಎನ್ನುವ ಪ್ರಶ್ನೆ ಮೂಡುವಂತೆ ಮಾಡಿದ್ದಾರೆ. ನಿಜ ಹೇಳಬೇಕೆಂದರೆ ಬಿಗ್ ಬಾಸ್ ಮನೆಯೊಳಗೆ ದೈಹಿಕ ಶಕ್ತಿ ಮಾತ್ರ ಸಾಕಾಗುವುದಿಲ್ಲ. ಕೆಲವೊಮ್ಮೆ ಒಂದು ಸರಿಯಾದ ಮಾತು, ಒಂದು ಸರಿಯಾದ ಉತ್ತರ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡುವ ಧೈರ್ಯವೇ ದೊಡ್ಡ ಆಯುಧವಾಗುತ್ತದೆ. ಕುಮಾರಿ ಈ ಟಾಸ್ಕ್ನಲ್ಲಿ ಅದನ್ನೇ ತೋರಿಸಿಕೊಟ್ಟಿದ್ದಾರೆ. ದೈಹಿಕವಾಗಿ ನಾನು ವೀಕ್ ಎಂದು ಒಪ್ಪಿಕೊಂಡರೂ ತನ್ನ ಮಾತಿನ ಶಕ್ತಿಯನ್ನು ಯಾರೂ ಕಡಿಮೆ ಅಂದಾಜು ಮಾಡಬಾರದು ಎನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ. ಇದಕ್ಕಾಗಿ ಈಗ ಕರ್ನಾಟಕದ ಪ್ರೇಕ್ಷಕರಲ್ಲೂ ಕುಮಾರಿಯ ಬಗ್ಗೆ ಮತ್ತಷ್ಟು ಪ್ರೀತಿ ಮತ್ತು ಅಭಿಮಾನ ಹೆಚ್ಚಾಗುತ್ತದೆ. ಇಷ್ಟು ದಿನ ಅವರನ್ನು ಕೇವಲ ಒಬ್ಬ ಸ್ಪರ್ಧಿಯಾಗಿ ನೋಡುತ್ತಿದ್ದವರು ಈಗ ಇವಳು ನಮ್ಮ ಮನೆ ಮಗಳಂತೆ ಎನ್ನುವ ಭಾವನೆ ಮತ್ತು ಪ್ರೋತ್ಸಾಹ ಕೊಡುತ್ತಿದ್ದಾರೆ. ಕುಮಾರಿಯ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಅದರಲ್ಲಿರುವ ಆತ್ಮವಿಶ್ವಾಸ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದು ನಿಜಕ್ಕೂ ಸ್ಫೂರ್ತಿದಾಯಕ. ಕೆಲವೊಮ್ಮೆ ದೊಡ್ಡ ಅವಕಾಶ ಪಡೆಯಲು ದೊಡ್ಡ ದೇಹಬಲ ಬೇಕಾಗಿಲ್ಲ, ಮನಸ್ಸಿನಲ್ಲಿ ಧೈರ್ಯ ಮತ್ತು ಬಾಯಲ್ಲಿ ಸತ್ಯವಾದ ಮಾತಿದ್ದರೆ ಸಾಕು ಎನ್ನುವುದನ್ನು ಕುಮಾರಿ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಕುಮಾರಿಯ ಈ ಬಾರಿ ಉತ್ತರ ಕೊಟ್ಟ ರೀತಿ ನಿಮಗೆ ಹೇಗನ್ನಿಸಿತು? ಕಿರಣ್ ಶಾಸ್ತ್ರಿ ಅವರು ಕುಮಾರಿಗೆ 4ನೇ ಸ್ಥಾನ ನೀಡಿದ್ದು ಸರಿಯೇ, ಅಥವಾ ಕುಮಾರಿ ಹೇಳಿದಂತೆ ಅವರಿಗೆ ಇನ್ನೂ ಉತ್ತಮ ಸ್ಥಾನ ಸಿಗಬೇಕಿತ್ತ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಒಂದು ಕಾಮೆಂಟ್ ಕುಮಾರಿಗೆ ಇನ್ನಷ್ಟು ಧೈರ್ಯ ಕೊಡಬಹುದು. ಮುಂದಿನ ವಿಡಿಯೋದವರೆಗೆ ಮತ್ತೆ ಸಿಗೋಣ. ಅಲ್ಲಿಯ ತನಕ ಧನ್ಯವಾದಗಳು.